ಶಿವಮೊಗ್ಗ ಭಾಗದಲ್ಲಿ ಮುಂಗಾರು ಚುರುಕುಗೊಂಡಿದೆ. ತೀರ್ಥಹಳ್ಳಿ, ಶೃಂಗೇರಿ ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ತುಂಗಾ ಜಲಾಶಯಕ್ಕೆ ಒಳಹರಿವು ಹೆಚ್ಚಳವಾಗಿದೆ. 65,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ತುಂಗಾ ನದಿಯೂ ಕೂಡ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಕೋರ್ಪಲ್ಲಯ್ಯ ಐತಿಹಾಸಿಕ ಮಂಟಪವೇ ಮುಳುಗಡೆಯಾಗಿದೆ. ಹೊಳೆ ಬಸ್ ಸ್ಟಾಪ್ ಬಳಿ ಕೋರ್ಪಲ್ಲಯ್ಯ ಛತ್ರದ ಭಾಗ ಜಲಾವೃತಗೊಂಡಿದೆ. ನದಿ ಪಾತ್ರದ ನಿವಾಸಿಗಳಲ್ಲಿಯೂ ಕೂಡ ಪ್ರವಾಹದ ಭೀತಿ ಹೆಚ್ಚಳವಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಹೊಳೆ ಬಸ್ ಸ್ಟಾಪ್ ಸಮೀಪ ಇರುವಂಥದ್ದು. ತೀರ್ಥಹಳ್ಳಿ, ಶೃಂಗೇರಿ ಭಾಗದಲ್ಲಿ ಭಾರಿ ಮಳೆಯಾಗಿದೆ. ಜೊತೆಗೆ ಕೋರ್ಪಲ್ಲಯ್ಯ ಐತಿಹಾಸಿಕ ಮಂಟಪ ಕೂಡ ಇದೆ. ಪ್ರತಿ ಬಾರಿಯೂ ಕೂಡ ಶಿವಮೊಗ್ಗ ಭಾಗದಲ್ಲಿ ಈ ರೀತಿ ಮಳೆ ಹೆಚ್ಚಾದಂಥ ಸಂದರ್ಭದಲ್ಲಿ ಈ ಒಂದು ಮಂಟಪ ಮುಳುಗಡೆ ಆಗ್ತಾ ಇತ್ತು. ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಕೋರ್ಪಲ್ಲಯ್ಯ ಐತಿಹಾಸಿಕ ಮಂಟಪ ಮುಳುಗಡೆ ಆಗಿದೆ. ತುಂಗಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಮಲೆನಾಡು ಭಾಗ ಅಂತ ಹೇಳಿದ್ರೆ ಈಗ ಕಳೆದ ಒಂದು ವಾರದಿಂದಲೂ ಕೂಡ ಶಿವಮೊಗ್ಗದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ತೀರ್ಥಹಳ್ಳಿಯಲ್ಲೂ ಹೌದು, ಹಾಗೆ ಶೃಂಗೇರಿ ಭಾಗದಲ್ಲೂ ಕೂಡ ಮಳೆಯ ಪ್ರಮಾಣ ಹೆಚ್ಚಾಗಿದೆ.